ಇವತ್ತು ಮೊದಲನೇ ದಿನ ನಾವು ನಿಮಗೆ ಪರೀಕ್ಷೆಯನ್ನು ನಡೆಸ್ತಾ ಇದ್ವಿ. ಯಾವ ರೀತಿ ಪರೀಕ್ಷೆ ನಡೆಸ್ತಾ ಇದ್ದೀವಪ್ಪ ಅಂದ್ರೆ OMR ಶೀಟ್ ಮುಖಾಂತರ ನಾವು ನಿಮ್ಗೆ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಆದ್ರೆ ಎಕ್ಸಾಮ್ ಒಳಗೆ ನಿಮ್ಗೆ ಪರೀಕ್ಷೆ ಹೆಂಗಿರ್ತದೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಇರ್ತದೆ, ಎಲ್ಲರಿಗೂ ಗೊತ್ತಿರಲಿ. ಅಗ್ನಿವೀರ ಆರ್ಮಿ ಆಮೇಲೆ SSGD ಪರೀಕ್ಷೆ ಹೆಂಗಿರ್ತದೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಇಲ್ಲಿ ನೀವು ತಗೋತಿದ್ದು ಹೆಂಗಪ್ಪ ಅಂದ್ರೆ OMR ಶೀಟ್ ಮುಖಾಂತರ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಈಗ ಅಗ್ನಿವೀರ ಆರ್ಮಿ ನೋಡ್ರಿ, ಪರೀಕ್ಷೆ ಬರೆಯತಕ್ಕಂಥವ್ರು ಎಷ್ಟು ಕ್ವಶನ್ ಅದಾವೆ ಟೋಟಲ್ ರೀ? 50 ಕ್ವಶನ್ ಅದಾವೆ. ಟೋಟಲ್ ಎಷ್ಟು ಅದಾವೆ ಅಂದ್ರೆ 50 ಕ್ವಶನ್ ಅದಾವೆ. ಒಂದು 100 ಮಾರ್ಕ್ಸ, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ರೀ. ಒಂದು ಕ್ವಶನ್ಗೆ 2 ಮಾರ್ಕ್ಸ. 15 GK ಕ್ವಶನ್ ಅದಾವೆ, 15 ಮ್ಯಾಥ್ಸ್ ಕ್ವಶನ್ ಅದಾವೆ, 15 ಸೈನ್ಸ್ ಕ್ವಶನ್ ಅದಾವೆ, 5 ಮೆಂಟಲ್ ಎಬಿಲಿಟಿ ಕ್ವಶನ್ ಅದಾವೆ. ಒಟ್ಟು 50 ಪ್ರಶ್ನೆ. ಇವು ನಾವು ಯಾವ ಟೈಪ್ ಕೊಟ್ಟಿದ್ದೀಪ್ಪ ಅಂದ್ರೆ ನಿಮಗೆ ಅಲ್ಲಿ ಆರ್ಮಿ ಎಕ್ಸಾಮ್ ಯಾವ ಟೈಪ್ ನಡೀತೈತಿ ಅದೇ ಮಾದರಿನೇ ಕೊಟ್ಟೇವೆ ನಾವು ನಿಮ್ಗೆ ಮಾಡಲ್ ಗೊತ್ತಾಗಬೇಕು, ಯಾವ ಪಾಠದ ಮೇಲೆ ಕ್ವಶನ್ಗಳನ್ನ ಕೇಳ್ತಾರೋ ಅನ್ನೋದು ಗೊತ್ತಾಗಬೇಕು. ಅದೇ ರೀತಿಯಾಗಿ SSGD ಅವ್ರಿಗೆ ಸಂಬಂಧಪಟ್ಟ ಹಾಗೆ ಮ್ಯಾಥ್ಸ್ 20 ಕ್ವಶನ್ ಅದಾವೆ, ಆಮೇಲೆ ಮೆಂಟಲ್ ಎಬಿಲಿಟಿ 20 ಕ್ವಶನ್ ಅದಾವೆ, ಗ್ರಾಮರ್ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ 2 ಕೊಟ್ಟಿವಿ, ಅದು 20, ಆಮೇಲೆ GK 20. ಒಟ್ಟು 80 ಕ್ವಶನ. 80 ಕ್ವಶನ್ಗೆ ನಿಮ್ಗೆ ಮಾರ್ಕ್ಸ್ ಎಷ್ಟೈತೆ ಅಂದರೆ SSC ಅವರಿಗೆ 160. 80 ಕ್ವಶನ್ಗೆ 160. ನೀವು ಫೈನಲ್ ಮೆರಿಟ್ ಬರಬೇಕಂದ್ರೆ SSC ಅವ್ರೆ 160ಕ್ಕೆ 90 ಮೇಲೆ ಬಂದರೆ ನೀವು ಸಿಲೆಕ್ಷನ್ ಹಾಕಿರಿ ಅಂದಂಗೆ ರೀ. 160ಕ್ಕೆ 90 ಮೇಲೆ ಬಂದರೆ ನೀವು ಗ್ಯಾರಂಟಿ ಸಿಲೆಕ್ಷನ್ ಹಾಕಿರಿ ಅಂದಂಗೆ. ಆರ್ಮಿ ವಿದ್ಯಾರ್ಥಿಗಳು ವೈಸ್ ನಿಮ್ದು ಏನಪ್ಪ ಅಂದ್ರೆ 100ಕ್ಕೆ 70 ಮಾರ್ಕ್ಸ್ ಮೇಲೆ ಬಂದರೆ ನೀವು ಸಿಲೆಕ್ಷನ್ ಹಾಕಿರಿ ಅಂದಂಗೆ ರೀ. ಇದೊಂದು ಎವರೇಜ್ ಇಟ್ಬೋದು, ನೀವು ನಿಮ್ಮ ಎವರೇಜ್ ಇಟ್ಬೋದು. ಆಮೇಲೆ ಲೇಡೀಸ್ ಆರ್ಮಿ ಅಂದ್ರೆ 100ಕ್ಕೆ 80 ಮಾರ್ಕ್ಸ್ ನಿಮ್ಮದು. ಹುಡುಗರಿಗಿಂತ ಹುಡುಗಿಯರ ಮೆರಿಟ್ ಹೆಚ್ಚು ಆಕತ್ರಿ. ಯಾವುದು ಆರ್ಮಿದು ನಾ ಹೇಳೋದು ಗೊತ್ತಾಕತ್ರಿ. ಆಮೇಲೆ ಆರ್ಮಿ ಒಳಗೆ ಯಾವುದೇ ರೀತಿ ಕೆಟಗರಿ ಇರಂಗಿಲ್ಲ ಕಾಸ್ಟ್ ಮೇಲೆ, ಅಂದ್ರೆ SC ST OBC ಜನರಲ್ ಈ ರೀತಿ ಏನೂ ಇರಂಗಿಲ್ಲ ಆರ್ಮಿ ಒಳಗೆ. ಆರ್ಮಿ ಒಳಗಿರೋದು ಯಾವುದಪ್ಪ ಅಂದ್ರೆ ರಿಲೇಷನ್, ಒಂದು ತಂದೆ ಅಥವಾ ಅಣ್ಣ ಆರ್ಮಿ ಒಳಗಿದ್ರೆ, ಅಥವಾ NCC ಅಥವಾ ಸ್ಪೋರ್ಟ್ಸ್ ಕೋಟಾ ಇಷ್ಟೇ ಇರ್ತದೆ. ಇದನ್ನು ಬಿಟ್ಟರೆ ಕಾಸ್ಟ್ ವೈಸ ಮೆರಿಟ್ ಮೇಲೆ ಮಾಡಂಗಿಲ್ಲ ಆರ್ಮಿದು. ಯಾವುದು ಜಾತಿ ಇಲ್ಲದೆ ಫೈನಲಾಗಿ ಸಿಲೆಕ್ಷನ್ ಮಾಡೋದು ಯಾವುದಪ್ಪ ಅಂದ್ರೆ ಇಂಡಿಯನ್ ಆರ್ಮಿ ಒಂದೇ ಐತ್ರಿ ನಮ್ಮ ಭಾರತ ದೇಶನಾಗ, ಗೊತ್ತಿರಲಿ. ಕಾಸ್ಟ್ ಮೇಲೆ ಸಿಲೆಕ್ಷನೇ ಇಲ್ಲ ಆರ್ಮಿದು. ನೀವು ಮಾರ್ಕ್ಸ್ ಏನು ತಗೋದ್ರಿ ಅದ್ರ ಮೇಲೆ ಫೈನಲ್ ಗೊತ್ತಾಗತಿ. ಮುಂದೆ ಈಗ ನಿಮ್ಗೆ ಏನಪ್ಪ ಅಂದ್ರೆ ನಾವು ಕ್ವಶನ್ ಪೇಪರಿಗೆ ಕೊಟ್ಟಿದ್ದು SSGD ಆಯಿತು ಆರ್ಮಿ ಆಯಿತು. ನಿಮ್ಗೆ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಗೊತ್ತಾಯ್ತಂದ್ರೆ ಯಾವ ಪಾಠದ ಮೇಲೆ ಕ್ವಶನ್ಗಳು ಕೇಳ್ತಾರೋ ಅನ್ನೋದು ಗೊತ್ತಾಗಬೇಕು. ಫಸ್ಟ್ ಯಾವ್ಯಾವ ಪಾಠಗಳು ಬರ್ತಾವೆ ಕ್ವಶನ್ ಪೇಪರ್ ನೋಡ್ರಿ ನಿಮ್ಗೆ ಐಡಿಯಾ ಬರ್ತದೆ. ನಾವು ಇಂಗ್ಲೀಷು ಕ್ವಶನ್ ಪೇಪರ್ ಕೊಟ್ಟಿವಿ, ಕನ್ನಡ ಟು ಕನ್ನಡನೂ ಕೊಟ್ಟಿವಿ. ಆರ್ಮಿ ಮತ್ತು SSGD ಹೆಂಗೈತಪ್ಪ ಅಂದ್ರೆ 13 ಭಾಷೆಯೊಳಗೆ ಪರೀಕ್ಷೆ ನಡೀತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ 13 ಭಾಷೆಯೊಳಗೆ ಪರೀಕ್ಷೆ ಇರ್ತಾವೆ ರೀ. ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಭಾಷೆ ಹಾಕ್ತೀರಿ ಆ ಭಾಷೆ ಪರೀಕ್ಷೆ ಬರಿಬೇಕಾಗ್ತದೆ. ನೀವು ಹಿಂದಿ ಒಳಗೂ ಬರಿಬೋದು, ಇಂಗ್ಲೀಷ್ನಾಗೂ ಬರಿಬೋದು, ಕನ್ನಡದಾಗೂ ಬರಿಬೋದು, ನೀವು ಬೇಕಾದ ಭಾಷೆಯೊಳಗೆ ಬರಿಬೋದು. SSGDನೂ ಅದೇ ರೀತಿ ಇರ್ತದೆ. SSGD ಹೆಂಗಪ್ಪ ಅಂದ್ರೆ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಮತ್ತು GK ನೀವು ಕನ್ನಡದಲ್ಲಿ ಬರೆಯೋರು ಬರಿಬೋದು. ಆದರೆ ಗ್ರಾಮರ್ ಮಾತ್ರ 2 ಭಾಷೆ ಇರ್ತದೆ ರೀ. SSGD ಅವ್ರಿಗೆ ಗ್ರಾಮರ್ 2 ಭಾಷೆ, ಇಂಗ್ಲೀಷ್ ಅಥವಾ ಹಿಂದಿ. ಗ್ರಾಮರ್ ಇಂಗ್ಲೀಷ್ ಅಥವಾ ಹಿಂದಿ 2 ಭಾಷೆಗಳು ಇರ್ತದೆ. ಉಳಿದೇನಪ್ಪ ಅಂದ್ರೆ 60 ಕ್ವಶನ್ SSGD ಅವ್ರಿಗೆ ಕನ್ನಡದಲ್ಲಿ ನೀವು ಪರೀಕ್ಷೆಯನ್ನು ಬರಿಬೋದು. ಇದಕ್ಕೆ ಟೈಮ್ ಎಷ್ಟಿರ್ತೈತಪ್ಪ ಅಂದ್ರೆ ಆರ್ಮಿ ಮತ್ತು SSGD ಎರಡಕ್ಕೂ ಸೇಮ್ ಅದ. 1 ಗಂಟೆ ಮಾತ್ರ ಇರ್ತದೆ ಟೈಮ್. 1 ತಾಸಿನಾಗ ಪರೀಕ್ಷೆಯನ್ನು ಬರಿಬೇಕು. 1 ತಾಸಿನಾಗ ಪರೀಕ್ಷೆ ಬರಿಬೇಕು. ಅದಕ್ಕೆ ಈಗ ನಾವು ನಿಮ್ಮ ಕ್ವಶನ್ ಪೇಪರ್ ಕೊಟ್ಟಿವಿ, ಆದರೆ ನಿಮ್ಮ ಕ್ವಶನ್ ಪೇಪರ್ನ ನಾವು ನಾಳೆ ದಿವಸ ಅಂದರೆ ಸೋಮವಾರದಿಂದ ನಾವು ಕ್ವಶನ್ ಪೇಪರ್ನ ಬಿಡಿಸ್ತೀವಿ. ಕ್ವಶನ್ ಪೇಪರ್ ಬಿಡಿಸುವಾಗ ಯಾವ ಪಾಠದಿಂದ ಬಂದೈತೆ ನಿಮ್ಗೆ ಹೇಳ್ತಾ ಇರ್ತೀವಿ ನಾವು. ಅಲ್ಲಿ ಯಾವ ಪಾಠದ ಕ್ವಶನ್ ಬಂದದ, ಯಾವ ಪಾಠದ ಕ್ವಶನ್ ಪೇಪರ್ ಬಂದದ ಅಂತ ನಾವು ನಿಮ್ಗೆ ಹೇಳಿದಪ್ಪ ಅಂದ್ರೆ ಅದ್ರ ಮೇಲೆ ನೀವು ಈ ಪಾಠದ ಮೇಲೆ ನಾವು ತಯಾರಾಗಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ನಾವು ಯಾವ್ಯಾವ ಪಾಠಗಳು ನೋಡ್ಬೇಕು ಅನ್ನೋದು ಗೊತ್ತಾಗದ್ರಿ ಎಲ್ಲರಿಗೂ. ಆರಾಮ್ ಸಾವಕಾಶ ಬರೀಬೇಕು. ಈಗ ಮೊದಲೆಲ್ಲ OMR ಶೀಟ್ ಮೇಲೆ ಎಕ್ಸಾಮ್ ಇದ್ದು ರೀ. ಈಗ ಏನು ಮಾಡ್ಯಾರಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಯಾರ. ಮೊದಲೆಲ್ಲ ಏನಿತ್ತಪ್ಪ ಅಂದ್ರೆ OMR ಶೀಟ್ ಮೇಲೆ ಇತ್ತು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ, ಏನು ಅಂಜುವಂಥದ್ದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ನಮ್ಮಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಸಲಿಕ್ಕೂ ಅಲ್ಲಿ ಕಂಪ್ಯೂಟರ್ ಕ್ಲಾಸ್ ರೂಮ್ ಅದ. ಅಲ್ಲಿ ಕ್ವಶನ್ ಪೇಪರ್ ಮಾಡಲ್ನ ಸೆಟ್ ಮಾಡಿ ನಾವು ಕ್ವಶನ್ ಪೇಪರ್ ಮಾಡಲ್ ಸೆಟ್ ಮಾಡಿ ನೀವು ಎಕ್ಸಾಮ್ ಬರೆದ ಮೇಲೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬೀಳ್ತಾವೋ ತೋರಿಸ್ತದೆ ರೀ. ಆಮೇಲೆ ಯಾವುದಕ್ಕೆ ನೀವು ತಪ್ಪಾಗಿ ಆನ್ಸರ್ ಹಾಕಿರಿ ಅನ್ನೋದು ತೋರಿಸ್ತದೆ. ಆಮೇಲೆ ತಪ್ಪಿದಕ್ಕೆ ಆನ್ಸರ್ ಏನು ಅನ್ನೋದು ತೋರಿಸ್ತದೆ. ನಮ್ಮ ಸಂಸ್ಥೆಯಲ್ಲಿ SSGD, SSCMTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ
ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ಪಡಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.